ವಿಶೇಷ ಚಂದ್ರಗ್ರಹಣದ ನಂತರ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಮತ್ತೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನಿನ್ನೆ ಚಂದ್ರಗ್ರಹಣದ ವೇಳೆ ಏನೆಲ್ಲ ಪೂಜಾ ಕೈಂಕರ್ಯಗಳು ನಡೀತು, ಇವತ್ತು ಶುದ್ಧೀಕರಣದ ವಿಶೇಷತೆಗಳೇನು, ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಚಂದ್ರಗ್ರಹಣ ವಿಶೇಷವಾದಂಥದ್ದು, ಎಲ್ಲ ಪೂಜಾ ಪ್ರಾರ್ಥನೆಗಳೊಂದಿಗೆ ಮುಗಿದಿದೆ. ನಿನ್ನೆ ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನು ನಾಡ ದೇವತೆಗೆ ಮಾಡಲಾಯಿತು? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣ. ನಮ್ಮ ಚಂದ್ರಗ್ರಹಣ ಅಂತ ಭಾಳ ಒಂದು ವಿಶೇಷವಾದ ಗ್ರಹಣ. ಯಾಕೆಂದರೆ ಈ ವರ್ಷದಲ್ಲಿ ಬಂದಿರತಕ್ಕಂಥ ಒಂದು ಗ್ರಹಣ ಇದು ಅಚ್ಚರಿ ಮೂಡಿಸುವಂತಕ್ಕಂಥ ಗ್ರಹಣ ಇರ್ತಕ್ಕಂಥದ್ದು. ಅದರ ಎಂದಿನಂತೆ ನಮ್ಮ ಸಂಪ್ರದಾಯ ರೀತಿಯಲ್ಲಿ ಕೆಲವು ದೇವಸ್ಥಾನಗಳೆಲ್ಲ ಬಾಗಿಲಾಕಿ ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಸಂಪ್ರದಾಯದಲ್ಲಿ ಅಭಿಷೇಕನೇ ಉಂಟು. ಚಂದ್ರಗ್ರಹಣ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಅಭಿಷೇಕ ನಡೆಯೋದು ಇಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಪುರಾಣ ಪ್ರಸಿದ್ಧ ಹಿನ್ನೆಲೆ ಇರ್ತಕ್ಕಂಥದ್ದು, ರಾಜರ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನ. ಆದ್ದರಿಂದ ಸ್ಪರ್ಶಕಾಲ ಹಾಗೂ ಮೋಕ್ಷ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥ ಇಲ್ಲಿ ಪದ್ಧತಿಯಾಗಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಬೆಳಗ್ಗೆ ಎಂದಿನಂತೆ ಎದ್ದು ಸ್ಥಾಪನ ಮಾಡಿಕೊಂಡು ಪುಣ್ಯ ಮಾಡಿ ದೇವಸ್ಥಾನನ ಶುದ್ಧಿ ಮಾಡ್ತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಒಂದು ಸೂತಕದ ಛಾಯೆ ಹೋಗಲಿ ಅಂತೇಳಿ ಶುದ್ಧಿ ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 5:30ರಿಂದ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಸ್ಥಾಪನ ಹಾಗೂ ವಿಶೇಷ ಪೂಜೆಗಳು ನಡೆದಿರ್ತಕ್ಕಂಥದ್ದು. ಹಾಗೂ 8 ಗಂಟೆಗೆ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಸಂದರ್ಭದಲ್ಲಿ. ಯಾಕೆಂದರೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಹಿಡಿಬೇಕು, ರೈತಾಪಿಗಳೆಲ್ಲ ಚೆನ್ನಾಗಿರಬೇಕು, ಮತ್ತು ಜನಗಳಿಗೆಲ್ಲ ವಿಶ್ವಾಸ ಮೂಡಬೇಕು, ಹಾಗೂ ಅವರೆಲ್ಲ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಸಮಸ್ತ ಜನಗಳಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿದೆ ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಬೆಳಗ್ಗೆನೇ ಸಿಬ್ಬಂದಿಗಳು ದೇವಸ್ಥಾನವನ್ನು ಸ್ವಚ್ಛತಾ ಕಾರ್ಯದಲ್ಲಿ ತೋರಿಸ್ಕೊಂಡಿದ್ರು. ಇಡೀ ದೇವಸ್ಥಾನದ ಆವರಣವನ್ನು ತೊಳೆದು ಶುಚಿಗೊಳಿಸಿರುವಂಥದ್ದು. ಅಂದರೆ ಸೂತಕದ ಛಾಯೆ ಹೋಗಬೇಕು ಅಂದರೆ ದೇವಸ್ಥಾನ ಶುದ್ಧಿ ಮಾಡಲೇಬೇಕು. ಪ್ರತಿಯೊಂದು ದೇವಸ್ಥಾನಗಳು ಶುದ್ಧಿ ಮಾಡಿದ ನಂತರನೇ ಅದು ಶುದ್ಧಿ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಚಾಮುಂಡೇಶ್ವರಿ ಹಿನ್ನೆಲೆ ಇರ್ತಕ್ಕಂಥ ದೇವಸ್ಥಾನ ಆದ್ದರಿಂದ ಎಂದಿನಂತೆ ಬೆಳಗ್ಗೆ 5:30ರಿಂದ ಶುದ್ಧೀಕರಣ ಆಗಿರ್ತಕ್ಕಂಥದ್ದು. ಇವತ್ತು ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಯಥಾಸ್ಥಿತಿಯಲ್ಲಿ ಇವತ್ತು ಮುಂದುವರಿಯುತ್ತಾ ಅಂತ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಇನ್ನು ಮುಂದಿನ ಚಂದ್ರಗ್ರಹಣದವರೆಗೂ ಅದರ ಯೋಚನೆ ಇರೋದಿಲ್ಲ. ಇನ್ನು ಇವತ್ತಿಂದ ಪಿತೃಪಕ್ಷ ಆಗಿರ್ತಕ್ಕಂಥದ್ದು, ಅವ್ರ ಕುಟುಂಬದವರು ಅವ್ರವ್ರು ಏನೇನು ಕೆಲಸ ಕಾರ್ಯಗಳೆಲ್ಲ ಮಾಡಬೇಕು ಅದೆಲ್ಲ ಇಂದಿನಿಂದ ಆರಂಭ ಆಗುತ್ತದೆ. ಹಾಗೆ ಇನ್ನು 22ನೇ ತಾರೀಕು ದಸರಾ ಇರೋದ್ರಿಂದ ಮುಂದಿನ ಕಾರ್ಯಕ್ರಮಗಳು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ನಾಡದೇವತೆಯ ಮೂಲ ವಿಗ್ರಹ ಮತ್ತು ಉತ್ಸವ ಮೂರ್ತಿ ಎರಡಕ್ಕೂ ಸಹ ಅಭಿಷೇಕಗಳು ಮತ್ತು ಪೂಜಾ ಕೈಂಕರ್ಯಗಳು ಆಗಿವೆ. ಹೇಗೆ ಅಂದರೆ ಇಡೀ ದೇವಸ್ಥಾನದಲ್ಲಿ ಯಾವ್ಯಾವ ದೇವಸ್ಥಾನ ದೇವರುಗಳಿದೆ ಅಷ್ಟೆಲ್ಲ ಶುದ್ಧಿ ಆಗಬೇಕು ಅನ್ನೋದೇ ಇದರ ಗ್ರಹಣದ ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಗಣಪತಿ ಇರ್ಬೋದು, ಆಂಜನೇಯ ಇರ್ಬೋದು, ಮಹಾಬಲೇಶ್ವರ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇರ್ಬೋದು, ಜ್ವಾಲಾ ತ್ರಿಪುರ, ಎಲ್ಲ ದೇವಸ್ಥಾನಗಳು ಶುದ್ಧಿ ಆಗ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥ. ಪ್ರಾರ್ಥನೆ ಏನು ಆಗಿರುತ್ತೆ ಅಂತ ಅಂದರೆ ಪ್ರಾರ್ಥನೆಯಿಂದ ರೈತಾಪಿ ಜನಗಳಿಗೆಲ್ಲ ಒಳ್ಳೇದಾಗಲಿ, ಸಮಸ್ತ ಜನಗಳಿಗೆ ಒಳ್ಳೇದು ಮಾಡಲಿ, ಗ್ರಹಣದಿಂದ ಯಾರು ವಿಚಲಿತರಾಗಬಾರ್ದು. ಶಕ್ತಿ ದೇವತೆ ಯಾವಾಗಲೂ ಎಲ್ಲರನ್ನೂ ಕಾಪಾಡ್ತಾಳೆ. ತಾಯಿ ಮಕ್ಕಳು ಯಾವ ರೀತಿ ಕಾಪಾಡ್ತಾಳೆ ರೀತಿ ಕಾಪಾಡ್ತಾನೆ ಭರವಸೆ ಇರ್ತಕ್ಕಂಥದ್ದು. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಕ್ಕಂಥ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಪದ್ಧತಿ ಇರುವಂಥದ್ದು, ಈ ರೀತಿಯಾದಂಥ ವಿಶೇಷ ದಿನಗಳಾದ ಮೇಲೆ ಆ ಶಕ್ತಿ ರೀಜನರೇಟ್ ಆಗುತ್ತೆ, ಅಂದರೆ ಇನ್ನೂ ಹೆಚ್ಚಾಗುತ್ತೆ ಅಂತೇಳಿ ಆ ರೀತಿಯಾದಂಥದ್ದು ಏನಾದ್ರು ಆಗುತ್ತೆ ಅಂದರೆ ಇರುತ್ತೆ. ಅದು ಅದರ ಏನು ಕಿರಣಗಳೆಲ್ಲ ಜಾಸ್ತಿ ದೇವ್ರ ಮೇಲೆ ಬಿದ್ದಾಗ ಆ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಕೆಲವು ದೇವಸ್ಥಾನಗಳಲ್ಲಿ ದರ್ಬೆ ಮುಚ್ಚಿ ದರ್ಬೆಯಿಂದ ದೇವ್ರನ್ನ ಬಂಧನ ಮಾಡಿ ಪೂಜೆ ಮಾಡ್ತಾರೆ. ನಾವಿಲ್ಲಿ ಶುದ್ಧವಾಗಿ ಅಭಿಷೇಕನೆ ಮಾಡೋದ್ರಿಂದ ಇಲ್ಲಿ ಹೆಚ್ಚಿನ ಶಕ್ತಿ ಇದೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಇದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಆಗಿರುವಂತಹ ಪೂಜಾ ಕೈಂಕರ್ಯಗಳು. ಚಂದ್ರಗ್ರಹಣ ಏನಿದೆ ವಿಶೇಷವಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾಯಿಗೆ ಅಭಿಷೇಕ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇವತ್ತು ಬೆಳಗಿನಿಂದ ಶುದ್ಧೀಕರಣವನ್ನು ಮಾಡಿ ಎಲ್ಲ ಭಕ್ತರಿಗೂ ಸಹ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ರೈತಾಪಿ ವರ್ಗದವರಿಗೆ ಒಳಿತಾಗಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಚಂದ್ರಗ್ರಹಣದ ಪೂಜಾ ಕೈಂಕರ್ಯವನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಅಂತೇಳಿ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ತಿಳಿಸಿಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.